ಫೋನು ಎಲ್ಲಿಂದ ಬರ್ತಾಯಿತ್ತು ಕ್ಷಣಕ್ಕೂ ಯಾವ ಮಂತ್ರಿ ಫೋನ್ ಮಾಡ್ತಾಯಿದ್ರು, ಮುಖ್ಯಮಂತ್ರಿ ಮಾಡ್ತಾಯಿದ್ರ, ಉಪಮುಖ್ಯಮಂತ್ರಿ ಮಾಡ್ತಾಯಿದ್ರ, ಇದು ಸಾಬೀತಾಗಬೇಕು. ಈ ಸಾಬೀತಾದರೆ ಈ ಕೇಸು ನಿಜಾಂಶ ಹೊರಬಡುತ್ತದೆ, ಪೊಲಿಟಿಕಲ್ಲ ಅಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವ್ರಿಗೆ ವಿನಂತಿ ಮಾಡಿದ್ದೀರಿ. ನೀವು ಸಂವಿಧಾನದ ರಕ್ಷಕರು, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಮೇಲಿದೆ. ಒಬ್ಬ ಸಾರ್ವಜನಿಕರಿಗೆ CP ರವಿ ಒಬ್ಬ MLC ಆಗಿದ್ದರೆ ಅವ್ರ ಮೇಲೆ ಈ ಥರ ಆದರೆ ಸಾರ್ವಜನಿಕರ ಪಾಡೇನು? ಅದರಿಂದ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಿ ಇದೊಂದು ಮಾಡಲಾಗಬೇಕು. ಜನಗಳಿಗೆ ಒಂದು ಭರವಸೆ ಬರಬೇಕು. ಯಾವುದೇ ಸಾಮಾನ್ಯ ಜನತೆಗೆ ಈ ಥರ ಆದರೆ ಗವರ್ನರ್ ಅವರು ಬಿಡಲ್ಲ.